ಹಲೋ ಗಾಯ್ಸ್, ಇವತ್ತು ನಾನು ನಿಮಗೆ ಬ್ಲೌಸಲ್ಲಿ ಇನ್ವಿಸಿಬಲ್ ಆಗಿ ಪೈಪಿಂಗ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಇವತ್ತು. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ. ಬ್ಲೌಸ್ಗೆ ಪೈಪಿಂಗ್ ಹಾಕ್ತಿರಲ್ವಾ, ಇನ್ವಿಸಿಬಲ್ ಆಗಿ ಯಾವ ಥರ ಹಾಕೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಲೈನಿಂಗು, ಇದು ಬ್ಯಾಕ್ ಸೈಡು ಲೈನಿಂಗ್ ಕಟ್ ಮಾಡ್ಕೊಂಡಿರೋದು. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಮಾರ್ಜಿನ್ನಿಗೆ 2 ಇಂಚ್ ಬಿಟ್ಕೊಂಡಿದ್ವಲ್ಲ, 2 ಇಂಚ್ ಅಂದರೆ 1/4 ಇಂಚ್ ಬಿಟ್ಕೊಂಡಿದ್ವಿ. ಅಲ್ಲಿಂದ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. 1/4 ಇಂಚು, ಆ ಕಡೆ 1/4 ಇಂಚು, ಈ ಕಡೆ ಆಲ್ರೆಡಿ ಇದೆ, ಮಾರ್ಕ್ ಮಾಡ್ಕೊಂಡಿದ್ವಲ್ಲ. ಈಗ ಈ ಪೈಪಿಂಗ್ನ ತಗೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇದೆಯಲ್ಲ, ಇದು ಈ ಥರ ಎಡ್ಜ್ ಇದೆಯಲ್ಲ, ಇದು ಈ ಥರ ಎಡ್ಜ್ ಇದು ಅದ್ರ ಕಡೆನೇ ಫೇಸ್ ಮಾಡ್ಕೊಬೇಕು. ಅದ್ರ ಕಡೆನೇ ಇದು ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಫುಲ್ ಇದೆ, ರೌಂಡ್ ಇದೆಯಲ್ಲ, ಫುಲ್ ಇಲ್ಲಿವರೆಗೂ ಅದೇ ಥರ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೋಡಿಕೊಂಡು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನಿಮಗೆ ಎಷ್ಟು ದಪ್ಪ, ಕೆಲವರು ತುಂಬ ಸಣ್ಣ ಬೇಕು ಅಂತಾರೆ, ಕೆಲವರು ಸ್ವಲ್ಪ ದಪ್ಪ ಬೇಕು ಅಂತಾರೆ. ಅದನ್ನೆಲ್ಲ ನೋಡ್ಕೊಂಬಿಟ್ಟು ನೀವು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಹೆಡ್ಜಿಗೆ ಬರ್ತಾ ಇದ್ದಂಗೆ ಸ್ವಲ್ಪ ಒಂದು ನಾಚ್ ಹಾಕ್ಕೊಂಡು ಕಾರ್ನರಿಗೆ ಬರ್ತಿದ್ದಂಗೆ ಒಂದು ನಾಚ್ ಹಾಕ್ಕೊಂಬಿಡಿ. ನಾಚ್ ಹಾಕ್ಕೊಂಡ್ರೆ ಈಸಿಯಾಗಿ ಟರ್ನ್ ಆಗುತ್ತೆ. ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊತಾ ಹೋಗ್ತೀವಿ. ಎಲ್ಲ ನಾಚ್ ಹಾಕೊಂಡ್ಬಿಡೋಣ. ಕೊನೆವರೆಗೂ ಸ್ಟಿಚ್ ಹಾಕೊಬೇಕು. ಈಗ ಇದಾಯ್ತಲ್ವಾ, ಇವಾಗ ಮೇನ್ ಫ್ಯಾಬ್ರಿಕ್ ಅಂತಂದರೆ ಬ್ಲೌಸಿಗೆ ಫೇಸಿಂಗು, ಇದು ಉಲ್ಟಾ ಇದೆ. ನಾವು ಫೇಸಿಂಗಿಗೆ ಇಟ್ಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಬೇಕು. ಈ ಥರ ಫೇಸಿಂಗ್ ಇಟ್ಟು ಇದಿರುತ್ತಲ್ಲ, ಇದು ಸ್ಟಿಚ್ ಮಾಡಿರೋದು, ಇದನ್ನು ಉಲ್ಟಾ ಇಡಬೇಕು. ಹಂಗೆ ಉಲ್ಟಾ ಇಟ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು, ಕರೆಕ್ಟಾಗಿ ಫುಲ್ ಎಲ್ಲ ಕಡೆ ಬಟ್ಟೆ ಹೋಗುತ್ತಾ ಅಂತ ನೋಡ್ಕೊಂಬಿಟ್ಟು ಫುಲ್ಲು ಇದ್ರ ಮೇಲ್ಗಡೆನೆ ಇಲ್ಲಿಗೆ ಪಿನ್ ಹಾಕ್ಕೊಡಿ. ಇಲ್ಲಿಗೆ ಕರೆಕ್ಟಾಗಿ ಸುಕ್ಕಾಗುತ್ತೆ, ನೀಟಾಗಿ ಬರೋಲ್ಲ ಅಂದಾಗ ಇಲ್ಲಿ ಪಿನ್ ಹಾಕ್ಕೊಂಬಿಟ್ಟು ಇಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ನಾವು ಇದನ್ನು ಗುಂಡು ಪಿನ್ನದಲ್ಲಿ ಇವಾಗ ಸೆಕ್ಯೂರ್ ಮಾಡ್ಕೊಳ್ಳೋಣ. ಸೆಕ್ಯೂರ್ ಮಾಡಿಕೊಂಡ್ರೆ ಏನಂತಂದರೆ ಅಲುಗಾಡಲ್ಲ, ಎಲ್ಲೂ ರಿಂಕಲ್ಸ್ ಥರ ಬರೋದು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಹೇಳ್ದಂಗೆ
ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಗುಂಪಿನ ಹಾಕೊಂಡಾಯ್ತು. ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಎಲ್ಲ ಇದಾಗದೆ ಥರ ನೋಡಿಕೊಂಡು ನೋಡಿ, ಇದು ತುಂಬ ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ಪೈಪಿಂಗ್ನ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಕೊಬೋದು. ಸ್ಟಿಚಿಂಗ್ ನಾನು ಉಲ್ಟಾ ಹಾಕಿರ್ತೀನಲ್ಲ ಪೈಪಿಂಗ್ ಮೇಲೆ, ಅದೇ ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಹೋಗಬೇಕು. ಆ ಕಡೆ ಈ ಕಡೆ ಹೋಗ್ಬಾರ್ದು, ಕರೆಕ್ಟಾಗಿ ಅದೇ ಸ್ಟಿಚಿಂಗ್ ಲೈನ್ ಮೇಲೇ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಆಯಿತು. ಇವಾಗ ಈ ಗುಂಪಿನ ಇದೆಯಲ್ಲ, ಈ ಗುಂಪಿನೆಲ್ಲ ತಕ್ಕೊಂಬಿಟ್ಟು ಕಟ್ ಮಾಡಿ ತಕ್ಕೊಂಬಿಟ್ಟು ಇಷ್ಟು ಮಾತ್ರ ಕಟ್ ಮಾಡಿ ತಕ್ಕೊಬೇಕು ನಾವು. ಇದಿದೆಯಲ್ಲ, ಇದನ್ನು ಮಾತ್ರ ಕರೆಕ್ಟಾಗಿ ಕಟ್ ಮಾಡಿ ತಕ್ಕೊಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಳಗಡೆ ಮೇಲೆ ಬಟ್ಟೆ ಗಿಟ್ಟೆ ಇದ್ದರೆ ಬಟ್ಟೆನೂ ಸೇರಿಸ್ಬಿಟ್ಟು ಕಟ್ ಮಾಡಿಬಿಡ್ತೀರಾ. ನೋಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು. ತಕ್ಕೊಂಡು ಇಲ್ಲಿ ಲಾಸ್ಟ್ ಇಲ್ಲಿ ಕಾರ್ನರ್ ಇರುತ್ತಲ್ಲ, ಅಲ್ಲಿ ಮಾತ್ರ ಒಂದೊಂದು ನಾಚು ಹಾಕ್ಕೊಳ್ಳಿ. ಅಲ್ಲಿ ಮಾತ್ರ ಒಂದೊಂದು ನಾಚು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಇದನ್ನೆಲ್ಲ ಕಟ್ ಮಾಡ್ಕೊಂಡು ತಕ್ಕೊಂಬಿಟ್ಟು ಇವಾಗ ಇದನ್ನು ಹಿಂಗೆ ಉಲ್ಟಾ ಮಾಡೋದು. ಹಿಂದಕ್ಕೆ ಈ ಥರ ಉಲ್ಟಾ ಮಾಡಿಬಿಡಿ. ಈ ಥರ ಎಲ್ಲ ಉಲ್ಟಾ ಮಾಡಿಬಿಡಿ. ಈ ಥರ ಉಲ್ಟಾ ಮಾಡಿ ನೋಡಿ, ಪೈಪಿಂಗ್ಗೆ ಬಂದಿದೆ ಅಲ್ವಾ. ಈ ಥರ ಉಲ್ಟಾ ಮಾಡಿ ನೋಡಿ, ಇನ್ವಿಸಿಬಲ್. ಫ್ರಂಟಲ್ಲೂ ನೋಡಿ, ಬ್ಯಾಕಲ್ಲೂ ತುಂಬ ಚೆನ್ನಾಗಿ ಕಾಣ್ತೈತೆ. ಬ್ಯಾಕಲ್ಲೂ ತುಂಬ ಚೆನ್ನಾಗಿ ಕಾಣ್ತಿದೆ, ಫ್ರಂಟಲ್ಲೂ ತುಂಬ ಚೆನ್ನಾಗಿ ಇನ್ವಿಸಿಬಲ್. ಒಳಗಡೆಯಿಂದ ಏನೂ ಇದು ಮಾಡಿಲ್ಲ. ಈಗ ಏನು ಮಾಡಬೇಕು, ಟಾಪ್ ಸ್ಟಿಚ್ ಬಿಡಬೇಕು. ಈ ಕಡೆಯಿಂದ ಫುಲ್ ರೌಂಡ್ಗೆ ಎಲ್ಲಿ ಶೇಪ್ ಇದೆಯಾ ಅಲ್ಲಿಗೆ ಫುಲ್ಲು ಟಾಪ್ ಸ್ಟಿಚ್ ಬಿಡೋಣ. ತುಂಬ ಈಸಿಯಾಗಿದೆ. ಸಮ ಮಾಡ್ಕೊತ ತುಂಬ ಈಸಿಯಾಗಿದೆ. ಆರಾಮಾಗಿ ಪೈಪಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಬೋದು. ಇದೇ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು. ಹೋಗಿ ನನ್ನ ಇದ್ರಲ್ಲಿ ಚೆಕ್ ಮಾಡಿಕೊಡಿ. ಫುಲ್ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಕಟ್ಟಿಂಗ್ ಮಾಡ್ಕೊಳೋದು ಹೇಗೆ ಅಂತ. ಪರ್ಫೆಕ್ಟಾಗಿ ಆರ್ಮೋಲ್ ರಿಂಕಲ್ಸ್ ಬರದೇ ಇರೋ ಥರ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ.
ಕಟ್ ಮಾಡಿ ತೋರಿಸಿದ್ದೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಈ ಥರ ಹಿಂದೆ ಎಲ್ಲ ನೋಡ್ಕೊಂಡು ನೋಡಿ ಗಾಯ್ಸ್, ಪರ್ಫೆಕ್ಟಾಗಿ ಯಾವ ಥರ ಪೈಪಿಂಗ್ ಹಾಕೋದು, ಇನ್ವಿಸಿಬಲ್ ಆಗಿ ಯಾವ ಥರ ಪೈಪಿಂಗ್ ಹಾಕೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಬ್ಯಾಕಲ್ಲೂ ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ, ಫ್ರಂಟಲ್ಲೂ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ನೀವು ಸ್ಟಿಚ್ ಮಾಡ್ಕೊಬೋದು. ಆಮೇಲೆ ಇದೆಲ್ಲ ಆದಮೇಲೆ ಫುಲ್ಲು ಸರ್ಕಲ್ಲು ಇಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ, ಲೈನಿಂಗ್ ಅಟ್ಯಾಚ್ ಮಾಡಬೇಕು.